ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ಪೊಲೀಸರ ಕೈ ಸೇರಿದಂತ ಕೊಲೆ ಪ್ರಕರಣದ 6 ಎಫ್ಎಸ್ಎಲ್ ವರದಿಗಳು ಪೊಲೀಸರ ಕೈ ಸೇರಿದೆ. ನಿನ್ನೆ ಸಂಜೆ ಪೊಲೀಸರ ಕೈಗೆ ಎಫ್ಎಸ್ಎಲ್ ರಿಪೋರ್ಟ್ಗಳು ಬಂದಿದೆ. ನಿನ್ನೆ ಸಂಜೆ ರಿಪೋರ್ಟ್ ಪೊಲೀಸರ ಕೈ ಸೇರಿರೋದು. ಹೈದರಾಬಾದ್ ಹಾಗೂ ಬೆಂಗಳೂರಿನ ಎಫ್ಎಸ್ಎಲ್ ನಿಂದ ಈ ರಿಪೋರ್ಟ್ ಬಂದಿದೆ. ಇಮೇಲ್ ಮೂಲಕ ವರದಿ ಪಡೆದಂತ ಬೆಂಗಳೂರಿನ ಖಾಕಿ ಇಮೇಲ್ ಮೂಲಕ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯಲಾಗಿದೆ. ರಿಪೋರ್ಟ್ ಅನ್ನ ಪಡೆದಿದ್ದಾರೆ. ದರ್ಶನ್ ಗ್ಯಾಂಗ್ ಏನು ಈ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ತೊಡಗಿತ್ತು ಅನ್ನೋ ವಿಚಾರ ಏನಿದೆ, ಪೊಲೀಸರ ಕೈಗೆ ಈಗ 6 ಎಫ್ಎಸ್ಎಲ್ ವರದಿಗಳು ಬಂದಿದೆ. ಈ ಎಫ್ಎಸ್ಎಲ್ ವರದಿಯಲ್ಲಿ ಬಹಳಷ್ಟು ಸ್ಫೋಟಕ ಅಂಶಗಳು ಕೂಡ ಇರುವಂತ ನಿರೀಕ್ಷೆ ಇದೆ. ಹೈದರಾಬಾದ್ ಮತ್ತು ಬೆಂಗಳೂರಿನ ಎಫ್ಎಸ್ಎಲ್ ನಿಂದ ರಿಪೋರ್ಟ್ ಅನ್ನ ಈಗ ಪೊಲೀಸರಿಗೆ ನೀಡಲಾಗಿದೆ. ಇಮೇಲ್ ಮೂಲಕ ಈ ರಿಪೋರ್ಟ್ ಅನ್ನ ಪೊಲೀಸರು ತರಿಸಿಕೊಂಡಿದ್ದಾರೆ. ಈ ರಿಪೋರ್ಟ್ ನಲ್ಲಿ ಬಹಳಷ್ಟು ವಿಚಾರಗಳು, ಈ ಕೊಲೆ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ವಿಚಾರಗಳು ಎಫ್ಎಸ್ಎಲ್ ವರದಿಯಿಂದ ಗೊತ್ತಾಗುತ್ತೆ. ಸೊ ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟ ಹಾಗೆ ಆತನ ಮೈ ಮೇಲೆ ಏನು ಗಾಯಗಳಾಗಿದ್ವು, ಸೊ ಗಾಯಗಳಾದಂಥ ರೀತಿ, ಗಾಯಕ್ಕೆ ಕಾರಣ, ಇದೆಲ್ಲವನ್ನು ಕೂಡ, ಈ ಸುಟ್ಟ ಗಾಯ ಇತ್ತು ಕೈಯಲ್ಲಿ, ಹಾಗೆ ಆತನ ಬಾಡಿಯ ಒಂದಷ್ಟು ಕುರುಹುಗಳು ಏನೇನು ಸಿಕ್ಕಿದೆ, ಆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಅದನ್ನು ಆಧರಿಸಿ ಈತನ ಮೇಲಾಗಿರುವಂಥ ಹಲ್ಲೆ ಏನು, ಯಾರ್ಯಾರು ಈತನ ಕಾಂಟ್ಯಾಕ್ಟ್ಗೆ ಬಂದಿದ್ದರು, ಬೆನ್ನ ತುಂಬ ಬೆಲ್ಟಿಂದ ಹಲ್ಲೆ ನಡೆಸಿದಂಥವ್ರು ಯಾರು, ಸೊ ಆತನನ್ನು ವಿಕೃತವಾಗಿ ಟ್ರೀಟ್ ಮಾಡಿರುವಂಥ ರೀತಿ. ಸೊ ಪ್ರಕರಣದ ತನಿಖಾರಿ ಇವರೆಲ್ಲರೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಸಭೆ. ಸೊ ಹಿರಿಯ ಅಧಿಕಾರಿಗಳ ಜೊತೆ ಸಭೆ, ಎಫ್ಎಸ್ಎಲ್ನ ವರದಿಯ ಪ್ರಮುಖ ಅಂಶಗಳ ಕುರಿತಂತೆ ಇವತ್ತು ಚರ್ಚೆ ಆಗಲಿದೆ. ಸೊ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಮಿಷನರ್ ಸೇರಿದ ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಇವತ್ತು ಸಭೆ ನಡೆಯಲಿದೆ. ಇನ್ನು ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ಕ್ಯಾಮ್ರಾಗಳ ಫುಟೇಜ್ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನೇನಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲಿಗೆ ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ಕ್ಯಾಮ್ರಾಗಳ ಫುಟೇಜ್, ಎರಡನೇದಾಗಿ ಕೊಲೆ ನಡೆದಂಥ ಸ್ಥಳದಲ್ಲಿನ ಫಿಂಗರ್ ಪ್ರಿಂಟ್ಗಳ ವರದಿ. ಸೊ ಕೈ ಸೇರಿರುವಂಥ ಇಷ್ಟು ವಿಚಾರಗಳೇನೇನಿದೆ ಅದರಲ್ಲಿ ಕೊಲೆ ನಡೆದಂಥ ಸ್ಥಳದಲ್ಲಿನ ಫಿಂಗರ್ ಪ್ರಿಂಟ್ಗಳು ಯಾರ್ಯಾರದಿತ್ತು ಏನು, ಹಾಗೆ ಸ್ಕಾರ್ಪಿಯೋದಲ್ಲಿನ ಆರೋಪಿಗಳ ಫಿಂಗರ್ ಪ್ರಿಂಟ್. ಸೊ ಇಷ್ಟು ಜನ ಯಾರೀಗ ಒಳಗಿದ್ದಾರೆ ಅವರಲ್ಲಿ ಯಾರ್ಯಾರ ಬೆರಳಚ್ಚು ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಮ್ಯಾಚ್ ಆಗ್ತಾ ಇದೆ. ರೇಣುಕಾಸ್ವಾಮಿಯ ಮೃತದೇಹ ಸಾಗಿಸಿದ್ದಂಥ ಸ್ಕಾರ್ಪಿಯೋ ಕಾರ್, ಸೊ ಆ ಕಾರ್ನಲ್ಲಿ ಯಾರ್ಯಾರ ಫಿಂಗರ್ ಪ್ರಿಂಟ್ ಇದೆ ಇದನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಅದರ ರಿಪೋರ್ಟ್ ಕೂಡ ಈಗ ಬಂದಿದೆ. ಹಾಗೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜ್, ಮನೆಗೆ ಯಾರೆಲ್ಲ ಬಂದಿದ್ರು, ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದಿದ್ದು, ಪವಿತ್ರ ಗೌಡ ಮನೆ ಬಂದಿದ್ದು ಯಾವಾಗ, ಹೊರ ಹೋಗಿದ್ದು, ಹೀಗೆ ಅನೇಕ ಆಗುಹೋಗುಗಳ ಒಂದು ಕ್ಯಾಮ್ರಾದಲ್ಲಿ ಸ್ಟೋರೇಜ್ ಆಗಿದೆ. ಇನ್ನು ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿನ ಸಿಸಿಟಿವಿಯ ದೃಶ್ಯಾವಳಿಗಳು, ಇದನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು, ಇದನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಸೊ ಆ ಒಂದು ರಿಪೋರ್ಟ್ ಕೂಡ ಈಗ ಆಗಮಿಸಿದೆ. ಇನ್ನು ಕೊಲೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್. ಸೊ ಪ್ರತಿಯೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ಏನೇನಿತ್ತು, ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಎಷ್ಟು ಗಂಟೆ ಎಷ್ಟೊತ್ತು ಮಾತನಾಡಿದ್ರು, ಯಾವ ಟವರ್ ಲೊಕೇಶನ್, ಹೀಗೆ ಎಲ್ಲವನ್ನು ಕೂಡ ಎಳೆಯಾಗಿ ಈಗ ಎಫ್ಎಸ್ಎಲ್ನಿಂದ ತರಿಸಲಾಗಿದೆ. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್, ಕೆಲವೊಂದಷ್ಟು ಫಿಸಿಕಲ್ ಆಗಿರುವಂಥ ಎವಿಡೆನ್ಸ್ಗಳು, ಫಿಂಗರ್ ಪ್ರಿಂಟ್ ಮುಂತಾದಂಥದ್ದು, ಜೊತೆಗೆ ಬಟ್ಟೆಯಲ್ಲಿರುವಂಥ ಕಲೆ ಸೇರಿದ ಹಾಗೆ ಅನೇಕ ಅಂಶಗಳಿದ್ವು. ರಕ್ತದ ಕಲೆ, ಹಾಗೆಯೇ ಬಳಸಿರುವಂಥ ಹೊಡೆಯೋಕ್ಕೆ ಬಳಸಿದಂಥ ಆಯುಧ ಇರ್ಬೋದು, ಆಯುಧದಲ್ಲಿದ್ದಂಥ ಫಿಂಗರ್ ಪ್ರಿಂಟ್, ಕೊಲೆ ನಡೆದಂಥ ಸ್ಥಳದ ಫಿಂಗರ್ ಪ್ರಿಂಟ್ಗಳು. ಇನ್ನು ಎಫ್ಎಸ್ಎಲ್ ವರದಿ ಬರ್ತಿದ್ದ ಹಾಗೇನೆ ಪೊಲೀಸರ ಮಹತ್ವದ ಸಭೆ, ನಗರ ಪೊಲೀಸ್ ಆಯುಕ್ತ ದಯಾನಂದ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಪ್ರಕರಣದ ತನಿಖಾಧಿಕಾರಿ ಹಿರಿಯ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಒಂದು ರಿಪೋರ್ಟ್ ಬಂದ ನಂತರ ರಿಪೋರ್ಟ್ನಲ್ಲಿ ಏನೇನಿದೆ, ಎಫ್ಎಸ್ಎಲ್ ವರದಿಯ ಪ್ರಮುಖ ಅಂಶಗಳ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ತನಿಖೆ ಅಂಶಗಳು, ಎಫ್ಎಸ್ಎಲ್ ವರದಿಯಲ್ಲಿರುವಂತಹ ಅಂಶ ತಾಳೆ ಆಗ್ತಿದೆಯಾ, ಏನು ಇನ್ವೆಸ್ಟಿಗೇಷನ್ ಮಾಡಲಾಗಿದೆ, ವರದಿಯನ್ನ ಸಂಪೂರ್ಣವಾಗಿ ಪರಿಶೀಲಿಸಲಿರುವಂತಹ ಕಮಿಷನರ್. ತನಿಖಾ ತಂಡದ ಜೊತೆಗೆ ಸಭೆ ನಂತರ ಕಾನೂನು ತಜ್ಞರ ಮೊರೆ ಕೂಡ ಹೋಗಲಾಗಿದೆ, ಅವರ ಜೊತೆ ಕೂಡ ಮಾತನಾಡಲಾಗುತ್ತೆ. ಪ್ರಕರಣ ಸಂಬಂಧ ಕಾನೂನು ತಜ್ಞರ ಮೊರೆ ಹೋದಂತಹ ಪೊಲೀಸರು ಸಾಕ್ಷಿಗಳ ಸಂಗ್ರಹ ಸಂಬಂಧ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಲಾಗುತ್ತೆ. ರಾತ್ರಿಯವರೆಗೆ ಎಫ್ಎಸ್ಎಲ್ ವರದಿಗಳನ್ನು ಪರಿಶೀಲಿಸಿರುವಂತಹ ತನಿಖಾ ತಂಡ ಪ್ರತಿಯೊಂದು ಡೀಟೇಲ್ ಅನ್ನು ಕೂಡ ಗಮನಿಸಲಾಗಿದೆ. ಎಫ್ಎಸ್ಎಲ್ ವರದಿ ಬರ್ತಿದ್ದ ಹಾಗೇನೆ ಪೊಲೀಸರು ಕೂಡ ಸಭೆ ಸೇರಿದ್ದಾರೆ. ಜೊತೆಗೆ ಕಾನೂನು ತಜ್ಞರ ಜೊತೆಗೆ ಮಾತುಕತೆ ಕೂಡ ಆಗುತ್ತೆ. ಮುಂದೇನು, ಜೊತೆಗೆ ಇವರು ಮಾಡಿರುವಂಥ ಇನ್ವೆಸ್ಟಿಗೇಷನ್, ಹಾಗೆಯೇ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ಈಗ ಇಂಚಿಂಚಾಗಿ ಮಾಹಿತಿಯನ್ನು ಹೊರತೆಗೆಯಲಾಗ್ತಾ ಇದೆ. ಜೊತೆಗೆ ಎರಡೂ ಕೂಡ ಟ್ಯಾಲಿ ಆಗ್ತಿದೆಯಾ, ಯಾಕಂದರೆ ನಾಳೆ ಯಾವುದೇ ರೀತಿಯಾದಂಥ ಮುಜುಗರಕ್ಕೆ ಒಳಗಾಗಬಾರ್ದು, ಪ್ರತಿಯೊಂದು ಕೂಡ ಅಪ್ಡೇಟ್ ಆಗಿರಬೇಕು ಅಂತ. ಸೊ ಕಾಕಿ ಕೈ ಸೇರಿದೆ ಈಗ 6 ಎಫ್ಎಸ್ಎಲ್ ರಿಪೋರ್ಟ್ಗಳು, ಸಿಸಿಟಿವಿ ಸಂಬಂಧಪಟ್ಟಾಗಿರ್ಬೋದು, ಮೃತದೇಹ ಸಾಗಿಸ್ತಿದ್ದಂಥ ಸ್ಕಾರ್ಪಿಯೋ ಕಾರು, ಸೊ ಅದರಲ್ಲಿದ್ದಂಥ ಫಿಂಗರ್ ಪ್ರಿಂಟ್, ಹಾಗೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜ್, ಯಾವ ಟೈಮ್ಗೆ ಯಾರು ಬಂದಿದ್ರು, ದರ್ಶನ್ ಮನೆಗೆ ಬಂದಿದ್ದು ಯಾವಾಗ, ಹೊರಗೆ ಹೋಗಿದ್ದು ಯಾವಾಗ,
ಹಾಗೆ ಸ್ಟೋನಿ ಬ್ರೂಕ್ಸ್ ಎಲ್ಲ ಈ ಪಾರ್ಟಿ ಮಾಡಿದ್ದು ಇದೇ ಒಂದು ರೆಸ್ಟೋರೆಂಟ್ನಲ್ಲಿ, ಪಬ್ನಲ್ಲಿ. ಅಲ್ಲಿ ಯಾರ್ಯಾರು ಬಂದಿದ್ರು, ಅಲ್ಲಿ ಏನು ಚರ್ಚೆ ಆಗಿತ್ತು ಅನ್ನೋದು ವಿಚಾರದ ಬಗ್ಗೆ ಕೂಡ ಈಗಾಗಲೇ ಸ್ಟೇಟ್ಮೆಂಟನ್ನು ಕೂಡ ತಗೊಳ್ಳಲಾಗಿದೆ. ಯಾರ್ಯಾರು ಅವತ್ತು ಭಾಗವಹಿಸಿದ್ರು ಪ್ರಮುಖವಾಗಿ. ಭಾಳ ಮುಖ್ಯವಾಗಿ ಕೊಲೆ ಆರೋಪಿಗಳ ಮೊಬೈಲ್ ರಿಟ್ರೀವನ್ನು ಕೂಡ ಆ ರಿಪೋರ್ಟ್ ಇವತ್ತು ಬಂದಿದೆ. ಯಾರ ಮೊಬೈಲ್ನಿಂದ ಯಾರಿಗೆ ಕರೆ, ಎಷ್ಟು ಮೆಸೇಜ್, ಯಾರ ಜೊತೆ ಮಾತನಾಡಿದ್ದಾರೆ, ಯಾವ ಟವರ್ ಲೊಕೇಶನಲ್ಲಿ ಮೊಬೈಲ್ ಇತ್ತು, ಇದೆಲ್ಲ ಡೀಟೇಲನ್ನು ಕೂಡ ಈಗ ಕಲೆಕ್ಟ್ ಮಾಡಲಾಗಿದೆ. ಇನ್ನು CCTV ಫುಟೇಜ್ಗಳು ಪ್ರಮುಖವಾದಂಥ ಪಾತ್ರ ವಹಿಸಿವೆ ಈ ಒಂದು ಕೇಸ್ನಲ್ಲಿ. ಪಟ್ಟಣಗೆರೆ ಶೆಡ್ನ CCTV ಫುಟೇಜ್, ಸೊ ಕೊಲೆ ನಡೆದಂಥ ಸ್ಥಳದಲ್ಲಿನ ಫಿಂಗರ್ ಪ್ರಿಂಟ್ಗಳ ವರದಿಯನ್ನು, ಇದು ಬಹಳ ಮುಖ್ಯ. ಅಲ್ಲಿ ಕೊಲೆ ನಡೆದಾಗ ಯಾರ್ಯಾರಿದ್ದರು, ಯಾರ್ಯಾರ ಬೆರಳಚ್ಚುಗಳು ಎಲ್ಲೆಲ್ಲಿ ಸಿಕ್ಕಿದೆ, ಅಲ್ಲಿ ಒಂದಷ್ಟು ವೆಹಿಕಲ್ಗಳನ್ನು ಏನು ಸಾಲ ವಾಪಸ್ ಕಟ್ತಿರುವಂಥ ವೆಹಿಕಲ್ಗಳಿರ್ಬೋದು, ಸೀಸ್ ಆಗಿರುವಂಥ ವೆಹಿಕಲ್ಗಳು ಅದೆಲ್ಲವೂ ಕೂಡ ಇತ್ತು. ಜೊತೆಗೆ ಆತನನ್ನು ಗೋಡೆಗೆ ಜಜ್ಜಲಾಗಿದೆ ಅನ್ನೋದು, ಅಲ್ಲಿರುವಂಥ ವೆಹಿಕಲ್ಗಳಿಗೆ ಕೂಡ ದೇಹವನ್ನು ಜಜ್ಜಲಾಗಿದೆ ಅನ್ನೋ ವಿಚಾರ ಇತ್ತು. ಇನ್ನು ಈ ಕೊಲೆ ಆದ ನಂತರ ಸ್ಕಾರ್ಪಿಯೋ ಕಾರ್ನಲ್ಲಿ ಏನು ಈ ಡೆಡ್ ಬಾಡಿಯನ್ನು ತಗೊಂಡು ಹೋದ್ರಲ್ಲ, ಮೃತದೇಹವನ್ನು ರೇಣುಕಾಸ್ವಾಮಿ, ಸೊ ಆ ಒಂದು ಸ್ಕಾರ್ಪಿಯೋ, ಸೊ ಅದರಲ್ಲಿರುವಂಥ ಫಿಂಗರ್ ಪ್ರಿಂಟ್ಸ್ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು FSLಗೆ ಕಳಿಸಲಾಗಿತ್ತು. ಜೊತೆಗೆ ಈಗೇನು ಮಹಾನ್ ಭಾವರೆಲ್ಲ ಇದ್ದಾರೆ ಈಗ ಪರಪ್ಪನಗರದಲ್ಲಿ, ಸೊ ಅವರ ಒಂದು ಫಿಂಗರ್ ಪ್ರಿಂಟ್ ಎರಡೂ ಕೂಡ ಮ್ಯಾನ್ಯುವಲಿ ತಗೊಳ್ಳಲಾಗಿದೆ. ಸೊ ಅದನ್ನು ಈಗ ತಾಳೆ ಮಾಡಿ ಅದರ ರಿಪೋರ್ಟ್ ಏನು ಬಂದಿದೆ, ಸ್ಟೋನಿ ಬ್ರೂಕ್ಸ್ನಲ್ಲಿ ಏನು ಈ ವಿನಯ್ ಆರೋಪಿಗಳಲ್ಲಿ ಒಬ್ಬರಾಗಿರುವಂಥ ದರ್ಶನ್ ಖಾಸಾ, ಸೊ ವಿನಯ್ ಆತನ ರೆಸ್ಟೋರೆಂಟ್ನಲ್ಲಿ ಏನೇನಾಗಿತ್ತು ಇದೆಲ್ಲದರ ಬಗ್ಗೆ ಕೂಡ ಫುಟೇಜನ್ನು ಕಲೆಕ್ಟ್ ಮಾಡಲಾಗಿತ್ತು. ಇನ್ನು ಭಾಳ ಇಂಪಾರ್ಟೆಂಟ್ ಅಂತಂದರೆ ಅದು ಮೊಬೈಲ್ ಡಾಟಾ, ಮೊಬೈಲಲ್ಲೇ ಒಂದಷ್ಟು ವಿಚಾರಗಳನ್ನು ಡಿಲೀಟ್ ಮಾಡಲಾಗಿತ್ತು. ಹಾಗಾಗಿ ಏನು ಡಿಲೀಟ್ ಆಗಿದೆ, ಜೊತೆಗೆ ಇವರ ಲೊಕೇಶನ್ಗಳನ್ನು ಆ ಸಂದರ್ಭದಲ್ಲಿ ಅವತ್ತು ರಾತ್ರಿ ಎಲ್ಲೆಲ್ಲಿದ್ದರು ಇವರೆಲ್ಲ, ಇಷ್ಟು ಜನ, ಪಾತ್ರಗಳು ಹೇಗಿದೆ, ಯಾರ ಪಾತ್ರ ಎಷ್ಟಿದೆ, ಯಾವ ಹಂತದಲ್ಲಿದೆ, ಇದೆಲ್ಲವನ್ನು ಕೂಡ ಪೊಲೀಸರು ನೀಟಾಗಿ ಈಗ ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನು ಕೂಡ ಫಿಲ್ ಮಾಡ್ತಿದ್ದಾರೆ. ಇದಕ್ಕೆ ಈ FSL ರಿಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ಎಲ್ಲೂ ಕೂಡ ಲೂಪ್ ಹೋಲ್ ಇಲ್ಲದ ಹಾಗೆ ಲಾಕ್ ಮಾಡೋದಕ್ಕೆ ಈಗ ಪ್ಲ್ಯಾನ್ಗಳಾಗಿದೆ. ಇನ್ನು 11 ಕಾರಣ ಕೊಟ್ಟಿರುವಂಥ ತನಿಖಾ ತಂಡ ಕೊಲೆ ಕೇಸಲ್ಲಿ ಎಲ್ಲ ಆರೋಪಿಗಳ ಪಾತ್ರ ದೃಢಪಟ್ಟಿದೆ. ಹಲವು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳ ಪರಿಶೀಲನೆ ಕೂಡ ನಡೀತಾ ಇದೆ ಅನ್ನೋದು. ಸೊ ಈ ಹಂತದಲ್ಲಿ ಜಾಮೀನು ನೀಡಿದರೆ ಸಾಕ್ಷಿ ನಾಶ ಮಾಡಬಹುದು. ಸೊ 11 ಕಾರಣ ಕೊಟ್ಟಂಥ ತನಿಖಾ ತಂಡ ಕೆಲ ಡೇಟಾಗಳನ್ನು ಕೂಡ ರಿಟ್ರೀವ್ ನಡೀತಾ ಇದೆ. ಡೇಟಾಗಳನ್ನು ರಿಟ್ರೀವ್ ಮಾಡೋದು, ಯಾವ್ದು ಡಿಲೀಟ್ ಮಾಡಲಾಗಿದೆ, ಯಾವುದು ಪೊಲೀಸರ ಕೈಗೆ ಸಿಗಬಾರ್ದು, ಯಾವುದು ತಮಗೆ ಸಮಸ್ಯೆಯನ್ನು ಒಡ್ಬೋದು ಅಂತ ಒಂದಷ್ಟು ವಿಚಾರಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋದು ವಿಚಾರ ಇತ್ತು. ಅದಕ್ಕೋಸ್ಕರನೇ ಈಗ ಅದನ್ನು ರಿಟ್ರೀವ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸೊ ಹಲವು ತಾಂತ್ರಿಕ ಹಾಗೂ ವೈಜ್ಞಾನಿಕ ಸಾಕ್ಷಿಗಳ ಪರಿಶೀಲನೆ ಕೂಡ ನಡೀತಾ ಇದೆ. 11 ಕಾರಣವನ್ನು ತನಿಖಾ ತಂಡ ಕೊಟ್ಟಿದೆ. ಈ ಹಂತದಲ್ಲಿ ಜಾಮೀನು ನೀಡಿದರೆ ಸಾಕ್ಷಿಯನ್ನು ನಾಶ ಮಾಡ್ಬೋದು. ಸೊ ಆ ಕಾರಣಕ್ಕೆ ಇನ್ನೂ ಕೂಡ ನಾವು ಒಂದಷ್ಟು ಡೇಟಾವನ್ನು ರಿಟ್ರೀವ್ ಮಾಡಬೇಕಾಗಿದೆ ಅಂತ. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರೈಮ್ ಹೆಡ್ ಕಿರಣ್. ಈಗ FSL ರಿಪೋರ್ಟ್ಗಳು 6 ರಿಪೋರ್ಟ್ಗಳು ಬಂದಿರೋದು. ಸೊ ತನಿಖೆ ಈಗ ಸಾಕ್ತಿರುವಂಥ ರೀತಿ, ಚಾರ್ಜ್ ಶೀಟ್ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆಗಳಿವೆ. ಆದರೆ ಈ ಸಂದರ್ಭದಲ್ಲಿ ರಿಪೋರ್ಟ್ಗಳು ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಇದು ಟ್ಯಾಲಿ ಆಗೋದು ಕೂಡ ಭಾಳ ಇಂಪಾರ್ಟೆಂಟ್. ಏನೇನಾಗ್ತಿದೆ ಅಂತ ಈ ಕೇಸ್ ಅಪ್ಡೇಟ್ ಏನಿದೆ ಅಂತ? ಅವಿನಾಶ್, ಮುಖ್ಯವಾಗಿ ಈಗಾಗಲೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಭಾಳ ಗಂಭೀರವಾಗಿ ತಗೊಂಡು ಯಾವುದೇ ರೀತಿಯ ಒಂದು ಸಣ್ಣ ಮಾಹಿತಿ ಸಾಕ್ಷಿಗಳನ್ನು ಕೂಡ ಅವರು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕೆಂದರೆ ಎಲ್ಲ ರೀತಿಯ ಸಾಕ್ಷಿಗಳನ್ನ ಈಗ ಕಲೆ ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಮುಂದಿನ ತಿಂಗಳು ಯಾಕೆಂದರೆ ನೆಕ್ಸ್ಟ್ ಮಂತ್ ಅವ್ರಿಗೆ 10th ಕೂಡ ಅವಕಾಶ ಇದೆ, ಚಾರ್ಜ್ ಶೀಟ್ ಹಾಕೋವರೆಗೂ ಅವಕಾಶ ಇದೆ. ಹಾಗಾಗಿ ಬಹುಶಃ ಅಲ್ಲಿವರೆಗೂ ಕೂಡ ತಳ್ತಾರೆ. ಸೆಪ್ಟೆಂಬರ್ 10ನೇ ತಾರೀಕು ಅಥವಾ ಅದರ ಫಸ್ಟ್ ವೀಕ್, ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಚಾರ್ಜ್ ಶೀಟನ್ನು ಹಾಕ್ತಾರೆ. ಅದರೊಳಗಡೆ ಇವೆಲ್ಲವೂ ಕೂಡ ಬೇಕು. ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಬೇಕು, ಜೊತೆಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬೇಕು, ಟೆಕ್ನಿಕಲ್ ಅನಲೈಸ್ ಮಾಡಿರುವಂಥ ರಿಪೋರ್ಟ್ಗಳು ಬೇಕು. ಹಾಗಾಗಿ ಇಲ್ಲಿ ಅಲ್ಲದಲ್ಲೇ ಕೆಲವೊಂದಷ್ಟು ರಿಪೋರ್ಟ್ಗಳನ್ನ ಈಗಾಗಲೇ 6 ಮೆಟೀರಿಯಲ್ಸ್ನ ಈಗಾಗಲೇ ಹೈದರಾಬಾದ್ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರೆ ಅಲ್ಲಿಂದನೂ ಕೂಡ ಸಾಕಷ್ಟು ರಿಪೋರ್ಟ್ಗಳನ್ನ ವೆಯ್ಟ್ ಮಾಡ್ತಿದ್ದಾರೆ. ಅದು ಕೂಡ ಈಗಾಗಲೇ ಪೊಲೀಸರ ಕೈಗೆ ಸೇರಿದೆ. ಮತ್ತೆ ಒಂದಷ್ಟು ಅಡಿಷನಲ್ ಆಗಿ, ಏಕೆಂತಂದರೆ ಪ್ರತಿಯೊಂದು ಕೂಡ ಮ್ಯಾಚ್ ಮಾಡಬೇಕಾಯ್ತೆ. ಏನು ಒಂದು ಬಾಡಿ ಸಾಕ್ಸ್ದಾಗ ಫಿಂಗರ್ ಪ್ರಿಂಟ್ ಇತ್ತು ಅದನ್ನಿರ್ಬೋದು, ಅಲ್ಲಿ ಸಾಕ್ಸ್ದವ್ರದ್ದು ಇರಬೇಕು, ಮ್ಯಾಚ್ ಆಗಬೇಕು, ಮಿರರ್ ಇಮೇಜ್ ಆಗಬೇಕು, ಅವರು ಟವರ್ ಲೊಕೇಶನ್ ಮ್ಯಾಚ್ ಆಗಬೇಕು. ಜೊತೆಗೆ ದರ್ಶನ್ ಮನೆಯಲ್ಲಿ CCTV ಏನು ರಿಟ್ರೀವ್ ಆಗಿದೆ ಆ ಟೈಮಲ್ಲಿ ಅವನು ಇದ್ದಿದ್ದು ಇರ್ಬೋದು, ಮೊಬೈಲ್ನ ಲೊಕೇಶನ್ ಇರ್ಬೋದು, ಎಲ್ಲವೂ ಕೂಡ ಮ್ಯಾಚ್ ಆಗಬೇಕು. ಅಂದರೆ ಒಬ್ಬ ವ್ಯಕ್ತಿ ಆ ಇಡೀ ಇನ್ಸಿಡೆನ್ಸಲ್ಲಿ ಎಲ್ಲೆಲ್ಲಿ ಹೋದ, ಎಲ್ಲೆಲ್ಲಿ ಬಂದ, ಆತನ ಪಾತ್ರ ಏನೇನಿತ್ತು ಅಂತ ಏನು ಚಾರ್ಜಸ್ ಫ್ರೇಮ್ ಮಾಡ್ತಾರೆ ಅದಕ್ಕೆಲ್ಲವೂ ಕೂಡ ಸಾಕ್ಷಿಗಳು ಬೇಕಾಗುತ್ತೆ. ಇಷ್ಟು ಗಂಟೆಗೆ ಇವನು ಇಲ್ಲಿ ಹೋಗಿದ್ದ, ಈ ಸಂದರ್ಭದಲ್ಲಿ ಹೋದಾಗ ಇಂಥ ವ್ಯಕ್ತಿ ಈ ಥರ ನೋಡಿದಾಗ ಅವನು 164 ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನದ್ದು 164, ಚಿಕ್ಕಣ್ಣಂದು ಸೇರಿದಂತೆ ಆ್ಯಕ್ಟರ್ ಸಾಕಷ್ಟು ಜನದ್ದು 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಐ ವಿಟ್ನೆಸ್ಗಳು ಇದು ಅವ್ರದ್ದು ಮಾಡ್ಕೊಂಡಿದ್ದಾರೆ. ಏಕೆಂತಂದರೆ ಇವಾಗ ದರ್ಶನ್ ಆ ಸ್ಪಾಟಿಗೆ ಆ ಶೆಡ್ಡಿಗೆ ಬಂದಾಗ ಯಾರ್ಯಾರಿದ್ರು, ಆ ಟೈಮ್ ಏನಾಗಿತ್ತು, ಆತನ ಮೊಬೈಲಲ್ಲಿತ್ತು, ಆ ಲೊಕೇಶನ್ ಇತ್ತು, ಪ್ರತಿಯೊಂದು ಕೂಡ. ಆಮೇಲೆ ಅಲ್ಲಿದ್ದಂಥ CCTV ಫುಟೇಜಲ್ಲಿ ಆತನದ್ದು ತೋರಿಸೋದು, ಆತ ಹಾಕೊಂಡಿದ್ದ ಬಟ್ಟೆ ಮೇಲೆ ಆಗಿದ್ದಂಥ ರೇಣುಕಾಸ್ವಾಮಿಯ ರಕ್ತದ ಕಲೆ ಈಗಾಗಲೇ ಅದು ಕೂಡ ಪ್ರೂವ್ ಆಗಿದೆ. ಹೀಗೆ
ಎಲ್ಲವೂ ಕೂಡ ಒಬ್ಬೊಬ್ಬರು ವ್ಯಕ್ತಿಗಳು ಅಂದರೆ ಸುಮಾರು ಈಗ 19 ಏನು ಅಕ್ಯೂಸ್ಗಳಿದ್ದಾರೆ, ಅದು ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಅಥವಾ ವಿನಯ್ ಇರ್ಬೋದು, ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ, ಚಾರ್ಜಸ್ ಏನು, ಏನೇನು, ಅದಕ್ಕೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಐ ವಿಟ್ನೆಸ್ ಇರ್ಬೋದು, ಫಿಸಿಕಲ್ ಎಲ್ಲವೂ ಕೂಡ ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಒಂದಷ್ಟು ಕ್ರೋಢೀಕರಿಸ್ಕೊಂಡಿದ್ದಾರೆ. ಅದನ್ನೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಮಾಡಿಕೊಂಡು ನಂತರ ಲೀಗಲ್ ಒಪಿನಿಯನ್ಗೆ ಕೊಡ್ತಾರೆ. ಅದನ್ನು ಬೈಂಡಿಂಗ್ ಆಗಬೇಕು, ಲೀಗಲ್ ಒಪಿನಿಯನ್ ಬರಬೇಕು, ಅಲ್ಲೊಂದು ನಂಬರ್ ಕೂಡ ಬರಬೇಕು. ಅದಾದಮೇಲೆ ಈಗಾಗಲೇ ನಿನ್ನೆ ಕೂಡ ಕಮಿಷನರ್ ಇರ್ಬೋದು, ಅದಕ್ಕೆ ಸ್ಪೆಷಲ್ ಪ್ರಾಸಿಕ್ಯೂಟ್ ಅಂತ ಏನು ಮಾಡ್ಕೊಂಡಿದ್ದಾರೆ ಪ್ರಸನ್ನ ಕುಮಾರ್, ಅವ್ರ ಜೊತೆ ಐವೋದು ನಿನ್ನೆ ಸುದೀರ್ಘವಾಗಿ ಮೀಟಿಂಗ್ ಆಯಿತು. ಇಲ್ಲಿವರೆಗೂ ಏನೇನಾಗಿದೆ, ನೆಕ್ಸ್ಟ್ ಯಾವಾಗ ನಾವು ಈ ಒಂದು ಚಾರ್ಜ್ ಶೀಟನ್ನು ಮಾಡಬೇಕು, ಎಷ್ಟು ದಿನಗಳ ಉಳ್ಕೊಂಡಿದೆ, ಆಮೇಲೆ ಏನೇನು ನಮ್ಗೆ ಎವಿಡೆನ್ಸ್ ಸಿಗಿದೆ, ಏನೇನು ಚಾರ್ಜಸನ್ನು ಹಾಕಬೇಕು, ಎಲ್ಲವೂ ಕೂಡ ಮತ್ತೆ ಒಂದಷ್ಟು ಕ್ಲಾರಿಫಿಕೇಷನ್ಗೂ ಕೂಡ ಒಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಇದಕ್ಕೆ ಚಾರ್ಜಸ್ ಎಲ್ಲ ಹಾಕ್ತಾರೆ. ಇವೆಲ್ಲವೂ ಕೂಡ ಬಹುಶಃ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಈ ಒಂದು ಚಾರ್ಜ್ ಶೀಟನ್ನು ಫೈಲ್ ಮಾಡುವಂಥ ಸಾಧ್ಯತೆ ಒಂದು ಕಡೆ. ಇನ್ನು ಜೊತೆಗೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಟ್ರಯಲ್ ಶುರು ಆಗುತ್ತೆ. ಟ್ರಯಲ್ ಶುರು ಆದಾಗ ಒಂದು ಕಡೆ ಆವಾಗ ಬಹುಶಃ ದರ್ಶನ್ ಮತ್ತು ಏನು ಅಕ್ಯೂಸ್ಗಳಿದ್ದಾರೆ ಬೇಲನ್ನು ಮೂವ್ ಮಾಡುವಂಥ ಚಾನ್ಸಸ್ಗಳು ಒಂದು ಕಡೆ ಆ ಟೈಮಲ್ಲಿ ಇರುತ್ತೆ. ಇನ್ನೊಂದು ಕಡೆ ಈಗ ಏನು ಕೋರ್ಟಿಗೆ ಸಬ್ಮಿಟ್ ಆದ ತಕ್ಷಣ ಸ್ಪೆಷಲ್ ಕೋರ್ಟ್ ಬರಬೇಕು. ಇದಕ್ಕೆ ಅಂತಲೇ ಎಕ್ಸ್ಕ್ಲೂಸಿವ್ ಒಂದು ಸ್ಪೆಷಲ್ ಕೋರ್ಟ್ ಮಾಡಿದರೆ ಬಹುಶಃ ಬೇಗ ಟ್ರಯಲ್ ಕ್ಲೋಸ್ ಆಗುತ್ತೆ. ಅಂದರೆ ಈ ಒಂದು ಹೀಟಲ್ಲಿ ಏನಿದೆ ಆ ಸಂಬಂಧಪಟ್ಟಂಗೆ ಟ್ರಯಲ್ ಬೇಗ ಒಂದು 7-8 ತಿಂಗಳಿಗೆ ಟ್ರಯಲ್ ಮುಗಿಯುತ್ತೆ. ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿದೆ ಅದಕ್ಕೆ ಈ ಒಂದು ಕೇಸನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರೆ ಅಲ್ಲೂ ಕೂಡ ಬೇಗ ಈ ಒಂದು ಆರ್ಗ್ಯುಮೆಂಟ್ ಬೇಗ ಆಗುತ್ತೆ, ಟ್ರಯಲ್ ಬೇಗ ಮುಗಿಯುತ್ತೆ. ಯಾರು ನಿಜವಾದ ಆರೋಪಿಗೆ ಏನೇನು ಚಾರ್ಜಸ್ ಫ್ರೇಮ್ ಮಾಡಿದ ಅಥವಾ ನಿಜವಾದ ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷೆ ಅಂತೂ ಆಗುತ್ತೆ. ಹಾಗಾಗಿ ಪೊಲೀಸರು ಈಗ ಸಂಬಂಧಪಟ್ಟಂತೆ ಮೇಲಿಂಗೆ ಸಭೆ ಮೀಟಿಂಗ್ಗಳು ಮಾಡಿದ್ದಾರೆ. ರಿಪೋರ್ಟನ್ನು ಕೂಡ ಯಾಕೆಂದರೆ ಬೇಗ ಆ ಒಂದು ವಿತಿನ್ ಟೈಮಲ್ಲಿ ಹಾಕಲಿಲ್ಲ ಅಂತಂದರೆ ಬೇಲ್ ಸಿಗುತ್ತೆ. ಯಾಕೆಂದರೆ ಸೆಪ್ಟೆಂಬರ್ 11 ಮೇಲೆ ಇವ್ರು ಚಾರ್ಜ್ ಶೀಟ್ ಹಾಕಕ್ಕೆ ಹೋದರೆ ಅವ್ರಿಗೆ ಬೇಲ್ ಸಿಗೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅದ್ರ ಒಳಗಡೆ ಇವರು ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಡೆ ಇವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು, ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಏನು ರಿಪೋರ್ಟ್ಸ್ಗಳಿದೆ, ಅದು ಹೈದರಾಬಾದಿಂದ ಬಂದಿರೋರು ಇರ್ಬೋದು, ಬೆಂಗಳೂರಿಂದ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಇರ್ಬೋದು, ಪೋಸ್ಟ್ ಮಾರ್ಟಮ್ ಡಾಕ್ಟರ್ಸ್ ಕೊಟ್ಟಿರುವಂಥ ರಿಪೋರ್ಟ್ ಇರ್ಬೋದು, ಐ ವಿಟ್ನೆಸ್ ಯಾರ್ಯಾರ್ದು 164 ಸ್ಟೇಟ್ಮೆಂಟ್ ಎಲ್ಲವನ್ನೂ ಕೂಡ, ಆಮೇಲೆ ಅವರ ಒಂದು ಸೆಲ್ಫ್ ಸ್ಟೇಟ್ಮೆಂಟ್ಗಳಿರ್ಬೋದು, ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಪತ್ತಾಗಿದ್ದಂಥ ಸಾಕ್ಷಿಗಳಿರ್ಬೋದು, ಎಲ್ಲವೂ ಕೂಡ ಕ್ರೋಢೀಕರಿಸಿ ಇದನ್ನು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಕಿರಣ್. ಇನ್ನು ಡಿ ಗ್ಯಾಂಗ್ಗೆ FSL ಕಂಟಕ ಈಗ ನಂಬರ್ 1 ಪಟ್ಟಣಗೆರೆ ಶೆಡ್ನ ಎವಿಡೆನ್ಸ್ಗಳು, ಸೆಕ್ಯೂರಿಟಿ ರೂಮ್ನ CCTVಯನ್ನು ರಿಟ್ರೀವ್ ಮಾಡಿರುವಂಥ ಕಾಕಿ, ಹಾಗೆ ಶೆಡ್ನ ಎಂಟ್ರಿ ಗೇಟ್ ಒಳಗಡೆಯ CCTVಯನ್ನು ಕೂಡ, ಅಲ್ಲಿರುವಂಥ ಫುಟೇಜನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ ಡೇಟಾನ. ಇನ್ನೊಂದು ನಟ ದರ್ಶನ್ ಎಂಟ್ರಿ ಹಾಗೂ ಎಕ್ಸಿಟ್ನ CCTV ಫುಟೇಜ್, ಯಾವಾಗ ಬಂದಿದ್ದಾರೆ, ಯಾವಾಗ ಹೋಗಿದ್ದಾರೆ, ಎಲ್ಲ ಫುಟೇಜನ್ನು ಡಿಲೀಟ್ ಆಗಿದ್ದರಿಂದ ರಿಟ್ರೀವ್ಗೆ ರವಾನೆ ಮಾಡಲಾಗಿತ್ತು. ಅಂದರೆ ಭಾಳ ಹುಷಾರಾಗಿ ಎಲ್ಲೆಲ್ಲಿ ಈ ಆಧಾರಗಳನ್ನು ಅಳಿಸ್ಬೋದು ಅಂಥ ಪ್ರಯತ್ನಗಳಾಗಿತ್ತು ಅಂತ. ಸೊ ಆ ಕಾರಣಕ್ಕೆ ಯಾವ್ದು ಡಿಲೀಟ್ ಆಗಿತ್ತು, ಸೊ ಆ ಹಾರ್ಡ್ ಡಿಸ್ಕ್ಗಳನ್ನು ಅಲ್ಲಿ ರಿಟ್ರೀವ್ ಮಾಡೋದಕ್ಕೆ ಕಳಿಸಲಾಗಿತ್ತು FSLಗೆ. ಸೊ ಆ ಎಲ್ಲ ವರದಿಯನ್ನು ಕೂಡ ಈಗ ತೆಗೆದುಕೊಳ್ಳಲಾಗುತ್ತೆ. ನಂಬರ್ 2 ಫಿಂಗರ್ ಪ್ರಿಂಟ್ ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ನಡೆದಂಥ ಸ್ಥಳದಲ್ಲಿನ ಬೆರಳಚ್ಚು, ಎಲ್ಲೆಲ್ಲಿ ಈ ಫಿಂಗರ್ ಪ್ರಿಂಟ್ ಇದೆ, ಘಟನಾ ಸ್ಥಳ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಂಥ ತಂಡ, ಸೋಕೋ ತಂಡ ಅವರೆಲ್ಲ ಕೂಡ ಸರ್ಚ್ ಮಾಡಿದರು. ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಇದೆಲ್ಲವನ್ನು ಕೂಡ ಅಲ್ಲಿ ಕಲೆಕ್ಟ್ ಮಾಡಲಾಗಿತ್ತು. ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಫಿಂಗರ್ ಪ್ರಿಂಟ್ ಪ್ರಮುಖವಾಗಿರುವಂಥ ಹಿನ್ನೆಲೆ ಸೊ ಈ ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಸಂಗ್ರಹ ಮಾಡಲಾಗಿತ್ತು. ಸೊ ಇವರಲ್ಲಿ ಉಪಸ್ಥಿತರಿದ್ದರು, ಇವರೆಲ್ಲರ ಪ್ರೆಸೆನ್ಸಲ್ಲಿ ಇತ್ತು ಅನ್ನೋದಕ್ಕೆ ಅವರ ಫಿಂಗರ್ ಪ್ರಿಂಟ್ ಭಾಳ ಮುಖ್ಯ ಆಗುತ್ತೆ. ಆಗ ಅವರು ಏನೇ ಸುಳ್ಳು ಹೇಳಿದ್ರು ಕೂಡ, ಏನೇ ತಪ್ಪಾಗಿ ಹೇಳಿದ್ರು ಕೂಡ ಅವರು ಈ ಸಾಕ್ಷಿಗಳು ಪೂರಕವಾಗಿರ್ತವೆ. ಮೂರನೇದಾಗಿ ಸ್ಕಾರ್ಪಿಯೋ ಕಾರ್ ಯಾವುದರಲ್ಲಿ ಈ ಮೃತದೇಹವನ್ನು ಅಲ್ಲಿಂದ ಸಾಗಿಸಲಾಗಿತ್ತು, ಮೃತದೇಹವನ್ನು ಸಾಗಿಸಲಾಗಿದ್ದಂಥ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಅಲ್ಲಿನ ಫಿಂಗರ್ ಪ್ರಿಂಟನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಸ್ಕಾರ್ಪಿಯೋ ಕಾರ್ನಲ್ಲಿದ್ದಂಥ ಬೆರಳಚ್ಚು ಸ್ಯಾಂಪಲ್ ಪಡೆದಿದ್ದಂಥ ಪೊಲೀಸರು ಅದನ್ನು FSLಗೆ ಕಳಿಸಿದರು. ಸೊ ಅದಾದಮೇಲೆ ಈಗ ಅಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆ ಆಗಿ ಎಕ್ಸಾಮಿನ್ ಮಾಡಿ ನಂತರ ಈಗ ವಾಪಸ್ ಕಳಿಸಿದ್ದಾರೆ ರಿಪೋರ್ಟನ್ನು. ನಾಲ್ಕನೇದಾಗಿ ಕೊಲೆ ಆರೋಪಿ ದರ್ಶನ್ ಮತ್ತು ಪವಿತ್ರ ಅವರ ಮನೆಗಳ CCTV, ಕೊಲೆ ನಡೆದ ದಿನದ ಮುಂಚೆ ಹಾಗೂ ನಂತರದ ದಿನಗಳ ಫುಟೇಜ್ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಅದನ್ನು FSLಗೆ ಕಳಿಸಲಾಗಿತ್ತು. ಆರೋಪಿಗಳ ಪ್ರತಿಯೊಂದು ಚಲನವಲನದ ಸಂಬಂಧ CCTVಯನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ರು. ದರ್ಶನ್ ಮತ್ತು ಪವಿತ್ರ ಮನೆಯ ಫುಟೇಜ್ FSLಗೆ ರವಾನೆ ಮಾಡಲಾಗಿತ್ತು. ಸೊ ಅಲ್ಲಿಂದ ಈಗ ರಿಪೋರ್ಟ್ ಬಂದಿದೆ. ಶೆಡ್ಡಿಂದ ದರ್ಶನ್ ಮತ್ತು ಪವಿತ್ರ ಮನೆಯವರೆಗೂ ಮತ್ತು ಮನೆಗಳ CCTV ಆನ್ ದ ವೇ, ಏನು ಆ ಸ್ಟ್ರೀಟ್ ಇದೆ, ರೋಡ್ ಇದೆ, ಅಲ್ಲಿ ಈ ಸಾಕ್ಷಿ ಕ್ರೈಮ್ ನಡೆದ ಜಾಗಕ್ಕೆ ಕನೆಕ್ಟ್ ಮಾಡೋ ಸಾಕ್ಷ್ಯ ಆಗುತ್ತೆ. ಹೀಗಾಗಿ CCTV ಫುಟೇಜ್ನ ರಿಪೋರ್ಟನ್ನು ಕೇಳಿದಂಥ ಪೊಲೀಸರು ಸೊ ಎಲ್ಲ ಫುಟೇಜ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಜೊತೆಗೆ ಆತನ ದೇಹದ ಮೇಲೆ ಆಗಿರುವಂಥ ಗುರುತುಗಳು, ಯಾವ ರೀತಿ ಆತನನ್ನು ಚಿತ್ರಹಿಂಸೆ ನೀಡಲಾಗಿದೆ, ಇದೆಲ್ಲದರ ಡೀಟೇಲನ್ನು ಕೂಡ ನೀಡಲಾಗಿತ್ತು.